ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ, ಪ್ರೀತಿ, ಪ್ರೇಮಕ್ಕಾಗಿ ಕೋಟಿ ಸ್ತೋತ್ರಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿಯೂ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 17ನೇ ಅಧ್ಯಾಯ 14ರಿಂದ. ಕೀರ್ತನೆಗಳು 17ನೇ ಅಧ್ಯಾಯ 14ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಹೋವನೇ, ಇಹಲೋಕವೇ ತಮ್ಮ ಪಾಲೆಂದು ನಂಬಿದ ನರರಿಗೆ ಸಿಕ್ಕದಂತೆ ನಿನ್ನ ಕೈಯಿಂದ ನನ್ನನ್ನು ತಪ್ಪಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಹೇಳ್ತಾರೆ, ಈ ಲೋಕದ ಜನರು ಎಷ್ಟು ತಿಳಿಸಿದರೂ ಕೂಡ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರ ಕೈಗೆ ಸಿಕ್ಕದಂತೆ ಅವರಿಂದ ನನ್ನನ್ನು ನೀನು ತಪ್ಪಿಸು. ಅಂದರೆ ಎಷ್ಟು ಒಳ್ಳೆಯದು ಹೇಳಿದ್ರು. ದೇವರ ವಿಷಯವನ್ನು ತಿಳಿಸದ ಲೋಕದ ವಿಷಯದಲ್ಲಿ ದುಷ್ಟರು, ಅನೀತಿವಂತರು, ಕೆಟ್ಟವರು ಆಗಿದ್ದಾರೆ. ಅವರ ಕೈಗೆ ಸಿಕ್ಕದಂತೆ ಅಂದರೆ ನನ್ನ ಮನಸ್ಸನ್ನು, ಜ್ಞಾನವನ್ನು, ನಡೆ ನುಡಿ ಕ್ರಿಯೆಗಳನ್ನು ಅವರುಗಳಿಂದ ದೂರ ಮಾಡು, ನಿನ್ನ ಮಾರ್ಗದಲ್ಲೇ ನಡೆಸುವು ಅಂತೇಳಿ ದಾವೀದರಸರು ಅವರಿಗೆ ಕಷ್ಟ ಅಂತ ಜನಗಳ ಕೈಯಿಂದ ತಪ್ಪಿಸಿ ಕಾಪಾಡು ಅಂತೇಳಿ ಪ್ರಾರ್ಥಿಸಿಕೊಂಡಿದ್ದಾರೆ. ಹಾಗೆ ನಾವು ಕೂಡ ಇತರರಿಗೆ ಏನು ಮಾಡಬೇಕು? ಇತರರಿಂದ ನನ್ನನ್ನು ತಪ್ಪಿಸಿ ಕಾಪಾಡಪ್ಪ, ನಿನ್ನ ಪ್ರೀತಿಯಲ್ಲಿ ನಡೆಸು, ಇಂಥ ದುಷ್ಟರಿಂದ, ಕೆಟ್ಟವರಿಂದ, ನೀತಿವಂತರಿಂದ ನನ್ನನ್ನು ತಪ್ಪಿಸಿ ಕಾಪಾಡು ಅಂತ ನಾವು ಕೂಡ ಪ್ರಾರ್ಥಿಸಬೇಕು. ದೇವರ ಸಹಾಯ, ಪ್ರೀತಿ ಇಲ್ಲದೆ ಯಾರೂ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ದೇವರ ಪ್ರೀತಿ ಇಲ್ಲದೆ ಕಾವಲು ದೂತರು ಕೂಡ ರಕ್ಷಿಸುವುದಿಲ್ಲ, ಪವಿತ್ರಾತ್ಮರು ಕೂಡ ಸಹಾಯ ಮಾಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ನನ್ನ ಪ್ರಾರ್ಥನೆ ಕೂಡ ಪ್ರತಿ ದಿವಸ ಇದುವೇ ಆಗಿದೆ. ಆದ್ದರಿಂದ ದೇವರ ದರ್ಶನ ಆದವರು ನಾವು, ದೇವರನ್ನು ಹಿಂಬಾಲಿಸುವವರು, ಇಂಥವರ ಕೈಯಿಂದ ತಪ್ಪಿಸಿ ಕಾಪಾಡಪ್ಪ, ಯಾವುದೇ ಕಾರಣಕ್ಕೂ ಅವರ ಸಹವಾಸಕ್ಕೆ ಹೋಗಲು ಬಿಡಬೇಡ ಅಂತ ನಾವು ಪ್ರಾರ್ಥಿಸಬೇಕಾಗಿದೆ. ನಿನ್ನ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದ್ದೀಯಲ್ಲ, ಅವರು ಸಂತಾನಾಭಿವೃದ್ಧಿ ಹೊಂದಿ ಮಿಕ್ಕ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಬಿಡುತ್ತಾರೆ. ನಿನ್ನ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದ್ದೀಯಲ್ಲ, ಅವರು ಸಂತಾನ ಅಭಿವೃದ್ಧಿ ಹೊಂದಿ ಮಿಕ್ಕ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಬಿಡುತ್ತಾರೆ. ಅಂಥವ್ರು ತಪ್ಪಿಸಪ್ಪ. ಅವರು ಕೂಡ ಏನು ಮಾಡಿದ್ದಾರೆ? ಅವರ ಹೊಟ್ಟೆ ತುಂಬುವಾಗೆ ನೀನು ಮಾಡಿದ್ದೀಯಾ, ಬೇಕಾದಷ್ಟು ತಿಂದು ಮಾಡಿ ಅವರ ಮಕ್ಕಳಿಗೆ ಕೂಡ ಬೇಕಾದಷ್ಟು ನೀನು ಕೊಟ್ಟಿದ್ದೀಯಲ್ಲ ಅಂತೇಳಿ. ಆಗ ಏನಾಗಿದೆ? ಪ್ರತಿ ಒಂದು ಬರುವುದು ಕೂಡ ಅವರು ಈ ಲೋಕದಲ್ಲಿ ಎಷ್ಟು ತಿಳ್ಕೊಂಡ್ರು, ಮಾಡಿದ್ರು, ಒಳ್ಳೆಯದು ಹೇಳಿದ್ರು, ದೇವರ ಒಂದು ವಿಷಯವನ್ನು ಅವರಿಗೆ ತಿಳಿಸಿದ್ರು ಕೂಡ ಅವರು ಅದಕ್ಕೆ ಕಿವಿಗೊಡದೆ ಆಸ್ತಿ ಮಾಡುವಂಥವ್ರನ್ನ ದೇವರು ಕೈ ಬಿಟ್ಟಿದ್ದಾರೆ ಅಂತ ಇದರ ಅರ್ಥ. ಮಾಡು ಅಂತೇಳಿ ಕೈ ಬಿಟ್ಟಿದ್ದಾರೆ. ಅದೇ ನೋಡಿ, ಮತ್ತಾಯ 4ನೇ ಅಧ್ಯಾಯದಲ್ಲಿ ಸೈತಾನನು 3 ಸಲ ಯೇಸುಸ್ವಾಮಿಯನ್ನು ವಂಚಿಸಲಿಕ್ಕೆ ನೋಡ್ದ. ಆದರೆ ಯೇಸುಸ್ವಾಮಿ ಒಂದೇ ಮಾತನ್ನು ಹೇಳಿದರು, ಮನುಷ್ಯರಾಗಿದ್ದಾಗ ದೇವರ ಮಾತನ್ನು ಅನುಸರಿಸು ಅಂತೇಳಿ ಸೈತಾನಿಗೆ ತಕ್ಕಾದ ಉತ್ತರವನ್ನು ಕೊಟ್ಟರು. ಯಾರು? ದೇವರು. ಆ ದೇವರನ್ನು ಹಿಂಬಾಲಿಸು ಎಂಬುದಾಗಿ. ಹಾಗೆ ದೇವರ ವಿಷಯವನ್ನು ತಿಳಿಸಿದಾಗ ಮತ್ತು ಈ ಲೋಕದ ವಿಷಯದಲ್ಲಿ ಯಾರು ಹೋಗ್ತಾರ? ದೇವರಂಥವರನ್ನ ತಳ್ಳಿಬಿಟ್ಟಿದ್ದಾರೆ. ಅವರಿಗೆ ಬೇಕಾದಷ್ಟು ಆಸ್ತಿ, ಅದು ಸೈತಾನನ ಕಾರ್ಯವಾಗಿದೆ. ಆದರೆ ದೇವರು ಕೈ ಬಿಟ್ಟಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಮುಂದೆ ಯಾವಾಗ ಏನು ಆಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವರ ಸಂತಾನ ಅವರ ಮಕ್ಕಳಿಗೆ ಬಿಡ್ತಾರೆ. ಮಕ್ಕಳಿಗೆ ಬೇಕು ಅಂತೇಳಿ ದೇವರು ಹೇಳಿದ ರೀತಿಯಲ್ಲಿ ದಾನ ಧರ್ಮ ಮಾಡದೆ, ಯಾವುದೇ ಕಾರಣ ಇಲ್ಲದೆ ಆ ರೀತಿ ಮಾಡ್ತಾ ಹೋಗ್ತಾರೆ. ನಾನಿರೋ ಊರಿಗೆ 3ನೇ ಒಂದು ಹಣವಂತ ಅಂತ ಹೇಳ್ತಾರೆ. ಅಂತ ಮನುಷ್ಯನ ಹತ್ರ ಮಾತಾಡುವಂಥ ಅವಕಾಶ ಸಿಕ್ತು. ಹೀಗೆ ಮಾತಾಡಿದಾಗ ಇದೇ ಮಾತು ಮಾತಾಡಿದಾಗ ಲೋಕರೂಢಿಯಾಗಿ ನಾನು ಮಾತನಾಡುವಾಗ ಅವರು ಹೇಳಿದರು, ಇಲ್ಲ, ಅದು ಕೂಡ ದೇವರಿಂದಲೇ ಬಂದಂಥದ್ದು, ನೀವು ದುಡಿದು ಮಾಡಿ ಸಂಪಾದನೆ ಮಾಡಿ ಅಂತ. ದೇವರ ಆಶೀರ್ವಾದ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಆಗ್ತದೆ ಅಂತ ಉತ್ತರ ಕೊಟ್ಟರು. ಅದಕ್ಕೆ ಒಂದು ಮಾತು ಮತ್ತಾಯ 25:35-40 ವಚನಗಳನ್ನ ಅವರಿಗೆ ತಿಳಿಸಿದಾಗ, ಅದೆಲ್ಲ ಸುಮ್ಮನೆ, ಅದೆಲ್ಲ ದೇವರಿಂದಲೇ ಬರೋದು,
ಅಂತ ಹೇಳಿದರು. ಎಂತೆಷ್ಟೆಷ್ಟೋ ಇವತ್ತು ಮಗ 1,00,000 ಮೇಲೆ, ಸೊಸೆ 1,00,000 ಮೇಲೆ, ಅವರಿಗೆ ಆಸ್ತಿ ಇದೆ, ಎಷ್ಟು ಕೋಟಿನ ಮೇಲೆ ಇದೆ. ಒಬ್ಬರಿಗೂ ಒಂದು ಬಡ ಬಗ್ಗರಿಗೆ, ಒಂದು ಅನಾಥಾಶ್ರಮಗಳಿಗೆ, ಅವರಿಗೆ ಇವರಿಗೆ ₹1 ದಾನ ಧರ್ಮ ಇಲ್ಲ. ದೇವರನಾಕೆ ಸ್ತೋತ್ರವಾಗಲಿ. ಆಗ ಇವತ್ತು ಸರ್ವ ಸೃಷ್ಟಿಕರ್ತನಾದ ದೇವರು ಏನು ಹೇಳ್ತಾರೆ ಅಂದರೆ, ಅವರು ಜೇಡರ ಹುಳು ಬಳೆ ನೇಯ್ದು ಅದರೊಳಗೆ ಸಿಕ್ಕಿಕೊಳ್ತದೆ, ಮತ್ತೆ ಅದರಿಂದ ಹೊರಬರೋಕ್ಕೆ ಅದಕ್ಕೆ ಆಗುವುದೇ ಇಲ್ಲ. ಅದು ಏನಿದ್ರು ಅದರೊಳಗಡೆ ಸಾಯಬೇಕಾಗ್ತದೆ ಅಂತೇಳಿ. ಹಾಗೆ ನೋಡಿ, ಇವತ್ತು ಪ್ರತಿ ಒಂದು ಐಶ್ವರ್ಯವಂತರ ಗತಿ ಇದುವೇ ಆಗುವಂಥದ್ದು. ಆಗ ನಾವು ಏನು ಮಾಡಬೇಕು, ಅಂಥವನ್ನ ತಪ್ಪಿಸಿ ನಮ್ಮನ್ನು ಕಾಪಾಡಪ್ಪ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಇತರರ ಐಶ್ವರ್ಯವನ್ನು ನಾವು ನೋಡಬಾರದು. 15, ನಾನಾದರೂ ನಿರಪರಾಧಿಯು ನಿನ್ನ ಸಾನ್ನಿಧ್ಯವನ್ನು ಸೇರುವೆನು. ನೋಡಿ, ಯಾವುದಾದ್ರು ಹೇಳ್ತಾರೆ, ನನ್ನಲ್ಲಿ ಯಾವುದೇ ಆಸ್ತಿ ಪಾಸ್ತಿ ಯಾವುದಿಲ್ಲ, ನನ್ನನ್ನು ಅರಸನನ್ನಾಗಿಯೂ ನೀನೇ ಮಾಡಿದ್ದೀಯಾ, ನನ್ನನ್ನು ಮೇಲ್ಮಟ್ಟಕ್ಕೆ ತಂದಿದ್ದೀಯಾ. ಆದರೆ ಅವರ ಹಾಗೆ ನನ್ನ ಐಶ್ವರ್ಯವನ್ನು ಹೊಟ್ಟೆಯನ್ನು ನಾನು ತುಂಬಿಸಿಕೊಳ್ಳುವುದು ಬೇಡ. ನಾನು ನಿನ್ನ ಮಾತು ಮೀರಿ ಮಕ್ಕಳಿಗೆ ಆಸ್ತಿ ಮಾಡೋದು ಕೂಡ ಬೇಡ. ನಾನಾದರೂ ನಿರಪರಾಧಿ, ನಿನ್ನ ಸಾನ್ನಿಧ್ಯದಲ್ಲಿ ಸೇರುವೆನು. ನಿನ್ನ ಮಾತಿಗೆ ನಾನು ವಿಧೇಯರಾಗಿ ಜೀವಿಸ್ತಾ ಇದ್ದೇನೆ. ಖಂಡಿತವಾಗಿ ನಾನು ನಿನ್ನೊಂದಿಗೆ ಪರಲೋಕಕ್ಕೆ ಬರ್ತೇನೆ, ನಿನ್ನ ಸನ್ನಿಧಿಗೆ ಸೇರ್ತೇನೆ ಅಂತೇಳಿ ದಾವೀದರಸರು ನಂಬಿಕೆ ಇಟ್ಟು ಪ್ರಾರ್ಥಿಸಿದರು. ಅದೇ ರೀತಿ ಇವತ್ತು ನಾವು ಕೂಡ ಪ್ರಾರ್ಥಿಸೋರಾಗಬೇಕು. ದೇವರ ವಾಕ್ಯ ಏನು ಹೇಳಿದೆ ಎಂಬುದಾಗಿ, ದೇವರಿಂದಲೇ ಬಂದಂಥ ಐಶ್ವರ್ಯ ಯಾವುದೇ ತಪ್ಪಲ್ಲ. ಉದಾಹರಣೆಗೆ ಇವತ್ತೊಂದು ಅಧಿಕಾರಿ ಇರ್ಬೋದು, ಅವರಿಗೆ ಇವತ್ತು 1,00,000 ಮೇಲೆ ಸಂಬಳ ಸರ್ಕಾರದಿರ್ಬೋದು, ಅದು ದೇವರಿಂದ ನಿಗದಿಯಾದಂಥದ್ದೇ. ಆದರೆ ಮತ್ತೆ ಲಂಚ ತೆಗೆದು, ಕೊಳ್ಳೆ ಹೊಡೆದು, ಸರ್ಕಾರದ ಕಳ್ಳ ಬಿಲ್ಗಳನ್ನು ಮಾಡಿಕೊಂಡು, ಏನೇನೋ ಮಾಡಿಕೊಂಡು ಸರ್ಕಾರದ ಋಣವನ್ನು ತಿನ್ನುವುದು. ಸರ್ಕಾರದ ಋಣ ಯಾರದ್ದಾಗಿದೆ? ಪ್ರಜೆಗಳದ್ದೇ ಆಗಿದೆ. ಯಾವ ಅಧಿಕಾರಿ ಅದಕ್ಕೆ ದೇವರು ಒಪ್ಪುವುದೇ ಇಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ, ನಾನಾ ರೀತಿಯಲ್ಲಿ ಅದು ₹1 ಅನ್ಯಾಯದು ತಿಂದರೆ ₹2 ಅಥವಾ ₹10 ಹೊರಟು ಹೋಗ್ಬೋದು. ಯಾವ ರೀತಿಯಲ್ಲಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಸಣ್ಣ ಒಂದು ಕೆಲಸದವನಾಗಿರ್ಬೋದು, ದೊಡ್ಡ ಕೆಲಸದವನಾಗಿರ್ಬೋದು, ನ್ಯಾಯ ರೀತಿಯಲ್ಲಿ ಅದರಲ್ಲೇ ಅವರು ತನ್ನನ್ನು ತಾನೇ ತಗ್ಗಿಸಿಕೊಂಡು, ಆಡಂಬರ ಮಾಡದೆ, ಅಲಂಕಾರ ಮಾಡದೆ, ತನ್ನನ್ನೇ ತಗ್ಗಿಸಿಕೊಂಡು ಸಂಪಾದನೆ ಮಾಡುವಂಥದ್ದು ಅದು ಬಹಳ ಉತ್ತಮವಾದದ್ದು. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ದೊಡ್ಡ ಅಧಿಕಾರಿಗಳಿದ್ದರೂ ಕೂಡ ಅನಾಥ ಮಕ್ಕಳು, ಅನಾಥಾಶ್ರಮಗಳು, ಬಡವರಿಗೆ ಸಹಾಯ ಮಾಡುವಂಥದ್ದು ಇದು. ಆದರೆ ದೇವರು ಅವರನ್ನು, ಅವರ ಮಕ್ಕಳನ್ನು ಮತ್ತು ಉನ್ನತ ಮಟ್ಟಿಗೆ ಏರಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಂತೆ ನಾವು ಐಶ್ವರ್ಯ ಬಂದಿದ್ದು ಬಹಳ, ಅದು ದೇವರಿಂದ ಆಶೀರ್ವಾದ ಹೊಂದುವಂಥದ್ದು. ಬೇಕಾದ ಅನಾಚಾರಗಳನ್ನು ಮಾಡಿಕೊಂಡು ಖಂಡಿತವಾಗಿ ಅಲ್ಲ, ಒಂದಲ್ಲ ಒಂದು ದಿವಸ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ, ಶಿಕ್ಷೆ ಅನುಭವಿಸಲೇಬೇಕು. ಇದನ್ನು ಬೇಕಾದಷ್ಟು ಸಾಕ್ಷಿ ಕೂಡ ನಾನು ಹಿಂದೆ ಕೊಟ್ಟಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು. ಎಚ್ಚೆತ್ತಾಗ, ನಾನು ಪ್ರತಿ ಸಲವೂ ಕೂಡ ನನಗೆ ಯೋಚನೆ ಬಂದಾಗ, ನಿನ್ನ ದರ್ಶನ ಇಲ್ಲದೆ, ನಿನ್ನ ಯೋಚನೆ ಇಲ್ಲದೆ ಖಂಡಿತವಾಗಿಯೂ ನಮಗೆ ಇವತ್ತೊಂದು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಯ್ಯೋ ತಪ್ಪು ಮಾಡಬಾರ್ದು, ತಪ್ಪು ಹೇಳಬಾರ್ದು, ಇದು ದೇವರಿಗೆ ವಿರುದ್ಧವಾಗಿದೆ, ನಾವು ಶಾಪಗ್ರಸ್ತರಾಗ್ತೇವೆ, ನಮ್ಮ ಮೇಲೆ ದೇವರಿಗೆ ಕೋಪ ಬರ್ತದೆ, ನಾವು ಈ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನಾವು ಎಚ್ಚೆತ್ತಾಗುವುದು ಅದ್ಯಾವುದು? ದೇವರ ದರ್ಶನವಾಗಿದೆ. ಪವಿತ್ರಾತ್ಮರು ಆ ಸಮಯದಲ್ಲಿ ನಮಗೆ ತಿಳಿಯಪಡಿಸುವುದಾಗಿದೆ. ಅದುವೇ ದರ್ಶನವಾಗುವಂಥದ್ದು. ತೃಪ್ತನಾಗಿರುವೇನು. ಆಗ ಸಂತೋಷದಿಂದ ನಾವು ಏನು ಮಾಡಬೇಕು? ಅಂಥದ್ರಿಂದ ಹೊರಬಂದಾಗ ನಮಗೆ ಸಂತೋಷ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಕೂಡ ಈ ರೀತಿಯಲ್ಲಿ ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ 17ನೇ ಕೀರ್ತನೆ ಮುಕ್ತಾಯವಾಯಿತು. ಈಗ 18ನೇ ಕೀರ್ತನೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ದೇವರು ಏನು ಮಾಡಿದರು? ಈ ದಾವೀದರಸರು ದಾವೀದರಸರಿಗೆ ದೇವರು ಮಾಡಿದ ಒಂದು ಉಪಕಾರಗಳಿಗಾಗಿ ದೇವರನ್ನು ಅವರು ಸ್ತುತಿಸಿ ಕೊಂಡಾಡಿದರು. ಶತ್ರುಗಳ ಕೈಯಿಂದ ತಪ್ಪಿಸಿದಕ್ಕಾಗಿ ಕೂಡ ದೇವರನ್ನು ಹಾಡಿನ ಮೂಲಕ ಏನು ಮಾಡಿದರು? ದಾವೀದರಸರು ದೇವರನ್ನು ಕೊಂಡಾಡಿದರು. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಕೇಡು ಗಂಡಾಂತರ ಮನಪಾಶಗಳಿಂದ ಬಿಡುಗಡೆ ಮಾಡಿದಾಗ, ಶತ್ರುಗಳ ಕೈಯಿಂದ ಬಿಡುಗಡೆ ಮಾಡಿದಾಗ ಇದೆಲ್ಲವೂ ನಮಗೆ ಅರ್ಥವಾಗ್ತದೆ. ಅದು ದೇವರ ಜ್ಞಾನ. ದೇವರು ಯಾರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೋ, ಪವಿತ್ರಾತ್ಮರ ಮೂಲಕ ನಡೆಸ್ತಾರೋ ಅವರಿಗೆ ಮಾತ್ರ ಜ್ಞಾನ ಬರಲು ಸಾಧ್ಯ. ಇಲ್ಲದ್ರೆ ನಾನು 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 ಅಂತ ಹೋಗ್ತಾ ಇರ್ತಾರೆ.
ಖಂಡಿತವಾಗಿ ಅಂಥವ್ರನ್ನ ದೇವರು ಕೈ ಬಿಟ್ಟಿದ್ದಾರೆ ಅಂತ ಇದರ ಅರ್ಥ. ಆಗ ದೇವರ ಸಾಕ್ಷಿಯಾಗಿರೋ ನಾವು ಏನು ಮಾಡಬೇಕಂದ್ರೆ, ದೇವ್ರನ್ನ ಅರಿತುಕೊಂಡಾಗ ಖಂಡಿತವಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರೇ, ನನ್ನ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ, ವೈರಿಗಳಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ, ನನಗಿಂತಿಂತೂ ಇರಲಿಲ್ಲ ನೀನು ಕೊಟ್ಟಿದ್ದೀಯ ಸ್ತೋತ್ರಪ್ಪ, ಪ್ರತಿ ಒಂದಕ್ಕೂ ನನಗಿಂತ ಮಕ್ಕಳನ್ನು ನೀನು ಕೊಟ್ಟಿದ್ದೀಯಾ, ಅವರು ಪಾಸಾಗುವಾಗೆ ಮಾಡಿದ್ದೀಯಾ, ಅವರ ಮದುವೆ ಕಾರ್ಯದಲ್ಲಿ ಕೂಡ ಸಹಾಯ ಮಾಡಿದ್ದೀಯಾ, ಅಂದರೆ ಅನ್ಯಾಯದ ರೀತಿಯಲ್ಲ, ಒಳ್ಳೆಯ ರೀತಿಯಲ್ಲಿ ನಾವೀಗ ಹಿಂದೆ ತಿಳ್ಕೊಂಡ ಹಾಗೆ. ಅದಕ್ಕಾಗಿ ನಾವು ದೇವರನ್ನ ಸ್ತೋತ್ರ ಸಲ್ಲಿಸಬೇಕಾಗಿದೆ, ದೇವರಿಗೆ ಪ್ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಅಂಥವರ ಮೇಲೆ ಮತ್ತು ದೇವರಿಗೆ ಬಹಳ ಪ್ರೀತಿ. 2:18 ಯೆಹೋವನು ತನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು ಆಗಿದ್ದಾನೆ. ನೋಡಿ, ಪ್ರತಿ ಒಂದು ರೀತಿಯಲ್ಲಿ ಬಂಡೆ ಅಂದರೆ ಕಲ್ಲಿನಾಗೆ ನನ್ನನ್ನು ಅಲ್ಲಾಡದ ಹಾಗೆ, ಏನು ಹಾಳು ಮಾಡದಾಗೆ, ಯಾರು ನನ್ನನ್ನು ಏನು ಮಾಡದಾಗೆ ದೇವರು ನನಗೆ ರಕ್ಷಕನಾಗಿದ್ದಾನೆ ಅಂತ ದಾವೀದರ ಹೆಸರು ಹೇಳಿದ್ದು. ನನ್ನ ಕೋಟೆ ಅಂದರೆ ಇವತ್ತು ಏನು ಮಾಡ್ತಾರೆ ಈಗ ನೋಡಿ, ಒಂದೊಂದು ರಾಜರ ಮನೆಗಳಿಗೆ ಅಥವಾ ಒಂದೊಂದು ದೊಡ್ಡ ಅಧಿಕಾರಿಗಳ ಮನೆಗೆ, ಉದಾಹರಣೆಗೆ ಇವತ್ತು ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಇರ್ತಾರೆ, ಇಂಥವ್ರಿಗೆ ಮನೆಗೆ ರೌಂಡು ಕೋಟೆ ಇರ್ತದೆ. ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ನಾನಾ ಥರದ ಅವರ ಭದ್ರತಾ ರಕ್ಷಕರು ಇರ್ತಾರೆ. ಆ ರೀತಿ ಅಂಥವರಿಗೆ, ದೇವರು ಆದುಕೊಂಡವರಿಗೆ ದೇವರೇ ಕೋಟೆ ರಕ್ಷಕ, ಯಾರನ್ನು ಮುಟ್ಟಕ್ಕೆ ಬಿಡುವುದಿಲ್ಲ, ಯಾವ ಹಾನಿ ಆಗಲಿಕ್ಕೂ ಬಿಡುವುದಿಲ್ಲ. ದೇವರ ನಮಗೆ ಸ್ತೋತ್ರ. ಆಗಿದ್ದು ನನ್ನ ಜೀವಿತದಲ್ಲಿ ಕೂಡ ಅನೇಕ ದೇವರು ಯಾರನ್ನು ಆದುಕೊಂಡಿರ್ತಾರೋ ಅವರ ಸಾಕ್ಷಿ ಕೇಳುವಾಗಲೇ ಗೊತ್ತಾಗ್ತದೆ. ಹಾಗೆ ಇವತ್ತು ನಮಗೆ ಸಂಪೂರ್ಣ ರಕ್ಷಣೆ ಕೊಡುವಂಥದ್ದು, ನಮ್ಮನ್ನ ಎಲ್ಲ ಕಷ್ಟ ಸಂಕಟ ದುಃಖಗಳಿಂದ ವಿರೋಧಿಗಳಿಂದ ಬಿಡುಗಡೆ ಮಾಡೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರು ನನ್ನ ಆಶ್ರಯಗಿರಿಯು, ನಮಗೆ ಪ್ರತಿ ಒಂದು ಆಶ್ಚರ್ಯ ಏನೇನು ಬೇಕು ತಕ್ಕ ಸಮಯಕ್ಕೆ ಕೊಡೋರು ದೇವರಾಗಿದ್ದಾರೆ. ನನ್ನ ಗುರಾಣಿ ಅಂದರೆ ಇವತ್ತು ನೋಡಿ, ಶತ್ರುಗಳು ವೈರಿಗಳ ಹತ್ರ ಹೋಗೋತ್ತಿಗೆ ನೋಡಿ ಯುದ್ಧದ ಸಾಮಗ್ರಿಗಳನ್ನು ಹಿಡ್ಕೊಂಡು ಹೋಗ್ತಾರೆ. ಹಾಗೆ ನಮಗೆ ಕೊಟ್ಟಂಥ ದೂತರುಗಳು ನಮಗೆ ರಕ್ಷಕರಾಗಿರ್ತಾರೆ, ನಮ್ಮ ಪರವಾಗಿ ಅವರೇ ಯುದ್ಧ ಮಾಡುವವರಾಗಿದ್ದಾರೆ. ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ನೋಡಿ, ನಮ್ಮ ರಕ್ಷಣೆ ಕೂಡ ದೇವರಿಂದಲೇ. ಯೆಹೋವನು ಸ್ತೋತ್ರಕಾರನು. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ ಪ್ರತಿ ಒಂದು ರಕ್ಷಣೆ ಬರುವುದು ದೇವರನ್ನು ಆದುಕೊಂಡವರಿಗೆ. ದೇವರು ಯಾರನ್ನು ಆದುಕೊಂಡಿರ್ತಾರೋ ಅವರಿಗೆ ಪ್ರತಿಯೊಂದು ರಕ್ಷಣೆ, ಪ್ರತಿಯೊಂದು ಅಪಾಯಗಳಿಂದ ತಪ್ಪಿಸುವನು. ಹೊಟ್ಟೆ ಬಟ್ಟೆಗೆ ಬೇಕಾದಂಥ ಕಾಯಿಲೆಗಳಿಂದ ಗುಣ ಮಾಡುವನು, ಕೆಡುಕರ ಕೈಯಿಂದ ತಪ್ಪಿಸುವವನು, ಅಪಘಾತಗಳಿಂದ ತಪ್ಪಿಸುವವನು, ಪ್ರಾಣಾಪಾಯದಿಂದ ತಪ್ಪಿಸುವವನು. ಪ್ರತಿಯೊಂದು ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ದೇವರನ್ನು ನಮ್ಮ ಜೀವಿತದಲ್ಲಿ ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನ ಯೋಚನೆ ಮಾಡಿಕೊಂಡು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಉಪಕಾರ ಮಾಡಿದಾಗ ಮಾತ್ರ, ಉಪಕಾರ ಆದಾಗ ಮಾತ್ರ ದೇವರಿಗೊಂದು ಸ್ತೋತ್ರ ಅಂತ ಹೇಳೋದು. ಆಮೇಲೆ ಅವರ ಪ್ರಾಪಂಚಿಕ ವಿಷಯವನ್ನು ಬಿಟ್ಟೇ ಬಿಡ್ತಾರೆ. ಯಾವಾರಾದ್ರೂ ನೆಂಟರುಗಳು ಬಂದಾಗ ಆಚೆಯಾಗ ಚಿಕನ್ ಸಾರು ಮಾಡೋದು, ಮಟನ್ ಸಾರು ಮಾಡೋದು, ಪಲಾವ್ ಮಾಡೋದು, ಬಿರಿಯಾನಿ ಮಾಡೋದು, ಇನ್ನು ಏನೇನೋ ಕಬಾಬು ಮಾಡೋದಂತೆ, ಇನ್ನು ಫ್ರೈ ಮಾಡೋದಂತೆ, ಇದರ ಆಡಂಬರದ ಮೇಲೆ ಹೋಗ್ತಾರೆ. ಆ ಟೈಮಲ್ಲಿ ಪ್ರಾರ್ಥನೆ ಸಮಯ ಬಂದರೂ ಕೂಡ ಪ್ರಾರ್ಥನೆ ಯೋಚನೆ ಇರುವುದಿಲ್ಲ. ಅವ್ರ ಜೊತೆಲೆ ನೆಗಡಿಕೊಂಡು ಕೂತ್ಕೊಂಡು ಬರೀ ತಿನ್ನೋದು ಕುಡಿಯೋದ್ರಲ್ಲೇ ಕಾಲ ಕಳೀತಾ ಇರ್ತಾರೆ. ಇದು ಯಾರ ಕೆಲಸವಾಗಿದೆ? ಸೈತಾನನ ಕಾರ್ಯವಾಗಿದೆ. ಏನೇ ಆದರೂ ಕೂಡ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಪ್ರಾರ್ಥನೆ ಕೂತುಕೊಂಡು ಎಲ್ಲರೂ ನೆಮ್ಮದಿಯಿಂದ ಸಮಯವನ್ನು ದೇವರಿಗೆ ಕೊಡುವಂಥದ್ದು, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದಾಗಿದೆ ದೇವರ ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಎಲ್ಲ ರೀತಿಯಲ್ಲೂ ನಮಗೆ ದೇವರಿಂದಲೇ ರಕ್ಷಣೆ ಹೊರತು ಯಾರಿಂದಲೂ ರಕ್ಷಣೆ ಇಲ್ಲ. 3:18 ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ನೋಡಿ, ದೇವರು ಮಾತ್ರ ದೇವರೊಂದು ನಾವು ಸ್ತೋತ್ರಕಾರನು. ನೀನು ಯಾರಂದರೆ ಸರ್ವ ಯೆಹೋವನಂದರೆ ಪರಮಾತ್ಮನು, ಭಗವಂತನ. ಹಿಂದೆ ಅದನ್ನು ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಒಂದೊಂದು ಗ್ರಂಥದಲ್ಲಿ ನಾನಾ ಥರದ ಹೆಸರುಗಳು. ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರು ಮಾತ್ರ ಸ್ತೋತ್ರಕಾರರನ್ನು ಹೊರತು ಇನ್ನು ಯಾರು ಅರ್ಹನಲ್ಲ. ಯಾಕೆಂದರೆ ಸರ್ವ ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ಸಾಕ್ತಾ ಇರೋದು, ಮಳೆ ಗಾಳಿ ಎಲ್ಲವನ್ನು ಕೊಟ್ಟು ನಮಗೆ ಸೃಷ್ಟಿಯನ್ನು ಮಾಡಿ ಇಟ್ಟಿರುವುದು ದೇವರಾಗಿದ್ದಾರೆ. ಇವತ್ತು ಮಾತನಾಡುವವರಾಗಿದ್ದಾರೆ, ಇವತ್ತು ಜೀವಂತವರಾಗಿರುವವರಾಗಿದ್ದಾರೆ.
ಆಗಿದ್ದಾರೆ. ಗ್ರಂಥದ ಮೂಲಕವೂ ಇತರ ಅದ್ಭುತ ಕಾರ್ಯಗಳ ಮೂಲಕವೂ ನಮಗೆ ದೇವರನ್ನೇ ತೋರ್ಪಡಿಸುವವರಾಗಿದ್ದಾರೆ. ಹಾಗಿರುವಾಗ ಪ್ರತಿಯೊಂದು ಸ್ತೋತ್ರಕ್ಕೆ ಅರ್ಹನು ದೇವರೇ ಹೊರತು ಯಾವುದೇ ವಿಗ್ರಹಗಳು, ಯಾವುದೇ ದೇವಮಾನವರು ನಾನಾ ಥರದ ಬಟ್ಟೆಗಳನ್ನ ಹಾಕ್ಕೊಂಡು, ಗಡ್ಡ ಬಿಟ್ಟುಕೊಂಡು, ಕೂದಲು ಬಿಟ್ಟುಕೊಂಡು, ಮಾಲೆಗಳನ್ನ ಹಾಕ್ಕೊಂಡು, ನಾಮಗಳನ್ನ ಬೆಳ್ಕೊಂಡು ಇರೋವನು, ಕಾಲಿಗೆ ಬೀಳಿಸಿಕೊಳ್ಳೋನು, ದೊಡ್ಡ ದೊಡ್ಡ ಮಠ ಮಂದಿರ ಕಟ್ಟಿಕೊಳ್ಳೋರು, ದೇವಸ್ಥಾನ ಕಟ್ಟಿಕೊಳ್ಳೋರು, ಮಸೀದಿ ಕಟ್ಟಿಕೊಳ್ಳೋರು, ಇವರೆಲ್ಲ ಅಲ್ಲವೇ ಸ್ತೋತ್ರಕ್ಕೆ ಅರ್ಹರಲ್ಲ. ಸರ್ವ ಸೃಷ್ಟಿಕರ್ತನಾದ ಮಾಯ ಸ್ವರೂಪಿ, ಮೇಘಸ್ತಂಭ ಅಗ್ನಿಸ್ತಂಭವಾದಂಥ ದೇವರು, ಗಾಳಿಯ ಸ್ವರೂಪನಾದಂಥ ದೇವರು, ಸರ್ವ ಸೃಷ್ಟಿಕರ್ತನಾದ ದೇವರೇ ಇವತ್ತು ಸ್ತೋತ್ರಕ್ಕೆ ಅರ್ಹರು. ಅವರನ್ನು ಮಾತ್ರ ನಾವು ಕೊಂಡಾಡಬೇಕು. ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ನೋಡಿ, ನಮಗೊಂದು ವೇಳೆ ಶತ್ರುಗಳು ಇದ್ದರೂ ಕೂಡ ದೇವರು ಯಾವ ರೀತಿ ರಕ್ಷಿಸಬೇಕು ಆ ರೀತಿ. ಈಗ ದಾವೀದ ಅರಸರ ಮಗನೇ ಮತ್ತೆ ಅನೇಕರು ಅವನ ಪರವಾಗಿ ನಿಂತುಕೊಂಡು ದಾವೀದರಸನ ಕೊಳ್ಳಲು ನೋಡಿದ್ರು. ಆದರೆ ಹೆಂಡತಿನ ಕರ್ಕೊಂಡು ಕಾಡಿಗೆ ಹೋಗುವ ಹಾಗೆಯೂ ಮಗನು ಸತ್ತ. ಅಲ್ಲಿಂದ ವಾಪಸ್ಸು ದೇವರು ಜೆರುಸಲೇಮಿಗೆ ಬಂದು ಇಸ್ರೇಲರಿಗೆ ಅರಸನನ್ನಾಗಿ ಮಾಡಿದ್ರು. ಯಾರಿಂದ ಆಯಿತು? ಬೇರಿಂದ ಆಯ್ತಾ? ಇಲ್ಲ, ದೇವರೇ ಜ್ಞಾನವನ್ನು ಕೊಟ್ಟು ದಾವೀದರಸನನ್ನು ನಡೆಸಿದರು. ಹಾಗೆ ಇವತ್ತು ನಮ್ಮನ್ನು ಕೂಡ ಅನೇಕ ರೀತಿಯಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದೇ ಆದರೆ, ನಾವು ದೇವರನ್ನು ಹಿಂಬಾಲಿಸುವುದೇ ಆದರೆ ಶತ್ರುಗಳಿಂದ ಬಿಡುಗಡೆ ಮಾಡ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಇವತ್ತು ಶತ್ರುಗಳಿಂದ, ಅನೇಕ ರೀತಿಯ ಶತ್ರುಗಳಿಂದ ನನ್ನನ್ನು ದೇವರು ಏನು ಮಾಡಿದ್ದಾರೆ? ಬಿಡುಗಡೆ ಮಾಡಿದ್ದಾರೆ, ರಕ್ಷಿಸ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ನಾವು ದೇವರನ್ನೇ ಕೊಂಡಾಡಬೇಕು ಹೊರತು ಇನ್ನು ಯಾರನ್ನ ಕೊಂಡಾಡುವುದಲ್ಲ. ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇರಬೇಕು. 4ನೇ ವಚನ 18:4. ಮೃತ್ಯು ಪಾಶಗಳು ನನ್ನನ್ನು ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತ್ತು. ಮೃತ್ಯು ಪಾಶಗಳು ಸಾಯಲೇಬೇಕಾಗಿತ್ತು, ದಾವೀದ ಅರಸರ ಶವ ಬೀಳಲೇಬೇಕಿತ್ತು. ಆ ರೀತಿಯ ಕಷ್ಟ, ಸಂಕಟ, ದುಃಖಗಳು ಬಂದಿದ್ದವು. ಆಗ ಅದರಿಂದಲೂ ಕೂಡ ತಪ್ಪಿಸಿದ್ದೆ ಯಾರು? ಸ್ವಂತ ಮಗನ ಕೈಯಿಂದ ತಪ್ಪಿಸಿದ್ದೆ. ಮತ್ತು ಬೇರೆ ವಿರೋಧಿಗಳು ಮಗನಿಗೆ ಉಪಾಯವನ್ನು ಹೇಳಿಕೊಟ್ಟು ಮಗನ ಮೂಲಕ ಕೊಲೆ ಮಾಡಿಸ್ಲಿಕ್ಕೆ ನೋಡಿದ್ರು. ಸ್ವಂತ ಹೆಂಡತಿ ಅಪ್ಪನೇ ಕೊಲೆ ಮಾಡಿಸ್ಲಿಕ್ಕೂ ನೋಡ್ದ. ಎಲ್ಲದರಿಂದಲೂ ತಪ್ಪಿಸಿ ಕಾಪಾಡಿದರು. ಹಾಗೆ ಇವತ್ತು ಉದಾಹರಣೆಗೆ ನಾನು ಕೂಡ ಸತ್ತು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಕಳೆಯಬೇಕಾಯಿತು. ಆದರೆ ನನ್ನನ್ನು ರಕ್ಷಿಸಿದ್ದು ಯಾರು? ದೇವರಾಗಿದ್ದಾರೆ. ಯಾವ ವೈದ್ಯರುಗಳಲ್ಲ, ಯಾವ ಮಾಯಾ ಮಂತ್ರಗಳು, ವಿಗ್ರಹಗಳು, ಪ್ರಾಣಿ ಬಲಿ ಯಾವುದೂ ಅಲ್ಲ. ಹಿಂದಿನ ಜೀವಿತಗಳು ದೇವರನ್ನು ಅರಿಯದೇ ಇರುವಂಥ ಸಮಯದಲ್ಲಿ ಕೂಡ ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ ವೈರಿಗಳ ಕೈಯಿಂದ ನನ್ನನ್ನು ಬಿಡುಗಡೆ ಮಾಡಿದ್ದು ದೇವರು. ಒಂದು ಮನುಷ್ಯ ಕೂಡ ನನ್ನನ್ನು ಗಣ್ಣು ಕೊಟ್ಟು ಇನ್ನೊಬ್ಬರನ್ನ ಅವನು ಹೋಗಿ ಗುಂಡು ಹೊಡೆದಾಕಿ ಸೂಟು ಮಾಡಿ ಅಂತೇಳಿ ಗಣ್ಣು ಕೊಟ್ಟು ಕಳಿಸಿದ್ದ. ಆ ಸಮಯದಲ್ಲಿ ದೇವರು ನನ್ನನ್ನು ಅಲ್ಲಿಂದ ತಪ್ಪಿಸಿದ್ದಾರೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅವರಿಗೆ ಬರುವಂಥ ಶಿಕ್ಷೆ ಉದಾಹರಣೆಗೆ ಸಂತಾನ ಫಲವೇ ಇಲ್ಲದೆ ಆಗಿ ಹೋಯಿತು. ಅದರ ಕಣ್ಣಲ್ಲಿ ಕಾಣದಿದ್ದರೂ ಕಿವಿಯಾರೆ ಕೇಳಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ಯಾರು ವಿರೋಧಿಗಳು ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿದ ತಕ್ಕಾದ ಶಿಕ್ಷೆಯನ್ನು ಅನೇಕರನ್ನ ಕಣ್ಣಲ್ಲಿ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ. ಇವತ್ತು ಕೂಡ ನಡೀತಲೇ ಇದೆ. ಆಗ ನನಗೆ ರಕ್ಷಣೆ ಯಾರಿಂದ ಬಂತು? ದೇವರಿಂದ. ಅದೇ ವಿಷಯಕ್ಕಾಗಿ ಆ ದೇವಸ್ಥಾನ, ಈ ದೇವಸ್ಥಾನ, ಆ ದೇವರು, ಈ ದೇವರು ಒಂದು ಹಿಡಿಯೋರ ಹತ್ರ ಪ್ರಾಣಿ ಬಲಿಗಳು, ಪಕ್ಷಿ ಬಲಿಗಳು, ಮಾಯಾ ಮಂತ್ರ, ಜ್ಯೋತಿಷ ಎಲ್ಲವೂ ಆಯಿತು. ಇದೆಲ್ಲವೂ ಏನಾಯಿತು? ಮರಣದ ಪಾಶಕ್ಕೆ ತೆಗೆದುಕೊಂಡು ಹೋಯಿತು. ದೇವರಿಂದ ರಕ್ಷಣೆ ಸಿಕ್ಕಲಿಲ್ಲ. ಕಡೆಗೆ ನನಗೆ ರಕ್ಷಣೆ ಬಂದಿದ್ದು ದೇವರಿಂದ, ಸರ್ವ ಸೃಷ್ಟಿಕರ್ತನಾದ ದೇವರಿಂದ. ಅದುವೇ ಇವತ್ತು ಸಾಕ್ಷಿ ನುಡಿಯುವಾಗೆ ದೇವರು ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮೃತ್ಯು ಪಾಶಗಳಿಂದಲೂ ಕೂಡ ನಮ್ಮನ್ನು ತಪ್ಪಿಸೋರು ಯಾರಾಗಿದ್ದಾರೆ? ಆ ಪರಮಾತ್ಮ ಭಗವಂತನೇ ಆಗಿದ್ದಾರೆ, ಯೇಸು ಕ್ರಿಸ್ತನೇ ಆಗಿದ್ದಾರೆ, ಅಲ್ಲಾಹ್ ಅಕ್ಬರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು. ಪ್ರವಾಹವು ಕೂಡ ನನ್ನನ್ನು ನಡುಗಿಸಿತ್ತು. ಅಂದರೆ ಪ್ರವಾಹ ನೋಡಿ, ಒಂದೊಂದು ಕಡೆ ಬಹಳ ಸುನಾಮಿ, ಚಂಡಮಾರುತಗಳು, ಬಿರುಗಾಳಿಗಳು ಬರ್ತವೆ. ಅಂಥ ಸಮಯದಲ್ಲಿ ಕೂಡ ಒಂದೊಂದು ಕುಟುಂಬವೇ ಒಬ್ಬೊಬ್ಬರೇ ಏನಾಗ್ತಾರೆ? ರಕ್ಷಣೆ ಹೊಂದುತ್ತಾರೆ. ಅದು ಕೂಡ ದೇವರಿಂದಲೇ. ಇದಕ್ಕೂ ಒಂದು ಉದಾಹರಣೆಗೆ ಸಾಕ್ಷಿ ಕೊಡ್ತೇನೆ. ನಾನು ಹಿಂದೆ ಆಗಿರಬಹುದು. ನಮ್ಮ ತಂದೆಯ ಒಂದು ಕಾರಣದಿಂದ ತಾಯಿ ನನ್ನನ್ನು 1 ವರ್ಷದ ಮಗುವಿನಲ್ಲಿ ಕರ್ಕೊಂಡು ಸೋದರ ಮನೆಗೆ ಹೋದಾಗ, ಅಲ್ಲಿ ಸೋದರ ಮಾನವಗೆ ಮದುವೆಂಥ ಸಂದರ್ಭದಲ್ಲಿ ನನ್ನ ತಾಯಿ ನನ್ನ ಕರ್ಕೊಂಡು ಬೇರೆ ಒಂದು ಊರಿಗೆ, ಜಿಲ್ಲೆಗೆ ಬಂದರು. ಅಲ್ಲಿ ನಮ್ಮ ತಾಯಿಯ ಸೋದರ ಮಾವನ ಮನೆಗೆ.
ಅಲ್ಲಿ ಅದು ಹಿಂದೆ ನಾನು ಸಾಕ್ಷಿ ಕೊಟ್ಟಿದ್ದೇನೆ. ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಕೆಲಸ ಮಾಡಿಸಿಕೊಳ್ಳುವಂಥದ್ದು. ಮೈಗೆ ಬಟ್ಟೆ ಇಲ್ಲ, ಹೊದಲಿಕ್ಕೆ ಇಲ್ಲ, ಏನೂ ಇಲ್ಲ. ನನ್ನನ್ನು ಒಂಥರ ಮಲಗಿಸೋದು, ಅವರ ಮಕ್ಕಳೇ ಒಂಥರ ನಮ್ಮ ಸ್ವಂತದವರೇ ಆದರೂ ಕೂಡ ಕಡೆಗೆ ಕಷ್ಟ ತಡೆಯಕ್ಕಾಗದೆ ಒಂದ್ಸಲ ನಾನು ಏನು ಮಾಡಿದೆ, ಆಗ ಅದು ಕೊಡಗು ಜಿಲ್ಲೆಯಲ್ಲಿ ಆ ಕಡೆ ಗೊತ್ತಿದೆ ಎಲ್ರಿಗೂ, ಮಳೆ ಜಾಸ್ತಿ. ಒಂದು ಪಕ್ಕದಲ್ಲಿ ನದಿ ಹರಿದು ಬರ್ತಾ ಇದೆ. ನಮ್ಮ ತಾಯಿ ಇದ್ದ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಹೊಳೆಯಲ್ಲಿ ಕಳಕು ನೀರು ಬರ್ತಾ ಇದೆ. ನಾನು ಆದರೂ ಅಲ್ಲಿ ಬೇರೆ ಜನ ಸ್ವಲ್ಪ ಬಟ್ಟೆ ಒಗಿತಾ ಇದ್ದರು ಸೈಡಲ್ಲಿ. ನಾನು ದಾಟಿದಾಗ ಸಣ್ಣ ಹುಡುಗ ನೀರು ಬಂದು ನನ್ನನ್ನು ಕುಚ್ಚಿಕೊಂಡು ಹೋಯಿತು. ಸ್ವಲ್ಪ ದೂರ ನೀರಲ್ಲೇ ಹೋದೆ ನಾನು. ಆಗೊಂದು ಮರದ ಕೊಂಬೆ ನನ್ನ ಕೈಗೆ ಸಿಕ್ತು. ಅದನ್ನು ಬಲಗೈಯಲ್ಲಿ ಹಿಡಿದಾಗ ಅದನ್ನೇ ಹಿಡ್ಕೊಂಡು ಮೇಲೆ ಬಂದು ಹಾಗೆ ಸೈಡಿಗೆ ಬಂದು ಹತ್ತಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಕ್ಕದಲ್ಲಿ ಬಟ್ಟೆ ಒಗೆಯುವ 1-2 ಸಹೋದರರು ಅಯ್ಯೋ ಹುಡುಗ ಹೋದ್ನಲ್ಲಪ್ಪ ಅಂತ ಬಾಯಿ ಬಡಿತಾ ಇದ್ರು. ನೋಡಿ, ನನ್ನನ್ನು ಆ ಸಮಯದಲ್ಲಿ ಮರದ ಕೊಂಬೆಯನ್ನು ನನ್ನ ಕೈಗೆ ಕೊಟ್ಟು ದಾಟಿಸಿದವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆದರೂ ನನ್ನ ತಾಯಿಯ ಸೋದರಮನಿಗೆ ವಿಷಯ ತಿಳಿದು ಮತ್ತು ಅವರು ಏನು ಮಾಡಿದ್ರು, ಇವನಿಗೆ ಹೋಗಿ ಹೊಡೆದು ಮತ್ತು ನನ್ನ ಕರ್ಕೊಬರ್ಬೇಕು ಅಂತ ನನಗೆ ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ನಮ್ಮ ತಾಯಿ ಇದ್ದಲ್ಲಿಗೆ ಬಂದಿದ್ದಾರೆ. ನನ್ನ ಹೊಡೆದು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ. ಎಂಥ ಒಂದು ಕಠಿಣ ಮನುಷ್ಯ ನೋಡಿ. ಅವರ ತಪ್ಪು ಅವರಿಗೆ ಅರ್ಥ ಆಗಲಿಲ್ಲ. ಕಾರಣ ಅವರಲ್ಲಿ ಇರುವಂಥದ್ದು ದುಷ್ಟಶಕ್ತಿ, ಲೋಕದ ವಿಷಯಗಳು. ಅದೇ ಹಾಗೆ ಆದರೂ ಅವರು ಆ ಸಮಯದಲ್ಲಿ ಬರುವಾಗ ನನ್ನನ್ನು ಕರ್ಕೊಂಡು ನನ್ನ ತಾಯಿ ಏನು ಮಾಡಿದ್ದಾರೆ, ಸೌದೆ ಅಂದರೆ ಕಟ್ಟಿಗೆ ತರಕ್ಕೆ ಕಾಡಿಗೆ ಹೋಗಿದ್ದಾರೆ. ನೋಡಿ, ಅಲ್ಲಿ ಕೂಡ ದೇವರು ನನಗೆ ಪೆಟ್ಟನ್ನು ತಪ್ಪಿಸಿದ್ರು. ಅಂದರೆ ಯಾರು ಇಲ್ಲ, ನಾನು ಒಂದು ಸಣ್ಣ ಹುಡುಗನಾಗಿದ್ದೆ. ಅವ್ರು ಹೊಡೆದ್ರು ಬಡಿದ್ರು, ಏನು ಮಾಡುವಂಗೂ ಇಲ್ಲ. ಪರಿಸ್ಥಿತಿ ಆ ರೀತಿ ಇತ್ತು. ಒಂದು ವೇಳೆ ಇದ್ದಿದ್ದರೆ ಬಂದು ನನ್ನ ಸರಿಯಾಗಿ ಮತ್ತೆ ಹೊಡೆದು ಕರ್ಕೊಂಡು ಹೋಗ್ತಿದ್ರು. ಆ ಟೈಮಲ್ಲಿ ತಾಯಿ ನನ್ನ ಕರ್ಕೊಂಡು ಏನು ಮಾಡಿದ್ದಾರೆ, ಸೌದೆ ತಗೊಬರಕ್ಕಂದ್ರೆ ಅಡಿಗೆ ಮಾಡೋಕ್ಕೆ, ಕಟ್ಟಿಗೆ ತಗೊಬರಕ್ಕೆ ಕಾಡಿಗೆ ಹೋಗಿದ್ದಾರೆ. ನೋಡಿ, ಯಾವ ರೀತಿಯಲ್ಲೆಲ್ಲ ದೇವರು ನನ್ನನ್ನು ತಪ್ಪಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮೃತ್ಯುಪಾಶಗಳು ನನಗೆ ಸುತ್ತಿಕೊಂಡವು. ನಾಶ ಪ್ರವಾಹವು ನೋಡಿ, ಆ ನೀರಿನಿಂದಲೂ ಕೂಡ ನನ್ನನ್ನು ದೇವರೇ ತಪ್ಪಿಸಿದ್ದಾರೆ. ಇನ್ನೊಂದು ಸಲ ಕೂಡ ಸಣ್ಣ ಪ್ರಾಯದಲ್ಲಿ ನನ್ನ ತಾಯಿ ಒಂದು ಕಡೆ ಸ್ವಂತದವರ ಮನೆಗೆ ಹೋಗುವಾಗ ಆಗ ಭತ್ತದ ನಾಟಿ ಮಾಡುವಂಥ ಸಮಯ. ಅಲ್ಲಿ ಒಂದು ಬಾವಿಯೊಳಗಡೆ ನಾನು ಬಿದ್ದು ಬಿಟ್ಟಿದ್ದೇನೆ. ಇವರು ಯಾರೂ ನನಗೆ ಗೊತ್ತಿಲ್ಲ, ಅವ್ರಿಗೆ ಯಾರಿಗೂ ನನಗೆ ಗೊತ್ತಾಗಲಿಲ್ಲ. ನಾನು ಅಲ್ಲಿ ಆಟ ಆಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಸಮಯದಲ್ಲಿ ಮಗು ಎಲ್ಲಿ ಹೋಯಿತು ಅಂತ ನೋಡುವಾಗ ಯಾರಿಗೂ ಇಲ್ಲ. ಆಮೇಲೆ ನಾನು ಜಾರಿ ಬಿದ್ದು ಆ ಒಂದು ಕೆರೆಯ ಪಕ್ಕದಲ್ಲಿ, ಆ ಬಾವಿಯ ಪಕ್ಕದಲ್ಲಿ ಹುಲ್ಲು ಕೆಳಗಡೆ ಬಗ್ಗಿದೆ ನೀರಿನ ಒಳಗಡೆ. ಆಗ ಮಗು ಇಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದಾನೆ ಅಂತ ಹುಲ್ಲಿನ ಮೂಲಕ ಕಂಡು ಹಿಡಿದ್ರು. ಆ ತಕ್ಷಣ ನಾನು ನೀರಿನಿಂದ ಮೇಲೆ ಬಂದಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಆಗ ಮೇಲೆ ಬಂದಾಗೆ ಒಬ್ಬರು ಏನು ಮಾಡಿದ್ದಾರೆ, ನನ್ನ ತಲೆಯಲ್ಲಿದ್ದ ಕೂದಲನ್ನ ಸ್ವಲ್ಪ ಗಟ್ಟಿ ಹಿಡ್ಕೊಂಡು ಶರ್ಟ್ ಹಿಡ್ಕೊಂಡು ನನ್ನ ಮೇಲೆ ಎತ್ತಿ ಹಾಕಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಅಂಥ ರೀತಿಯಲ್ಲಿ ಕೂಡ ಅನೇಕ ರೀತಿಯಲ್ಲಿ ಹಾವು ಕಚ್ಚಿ ಕೂಡ ನನ್ನನ್ನು ಕೊಲ್ಲಬೇಕಾಗಿತ್ತು. ಇನ್ನು ಸ್ವಲ್ಪ ಅದರ ಸಾಕ್ಷಿ ಕೂಡ ಬಹಳ ಇದೆ. ಇನ್ನು ಬರೀ ಒಂದು 5 ನಿಮಿಷ ಕೂಡ ಆಗ ಬೇಡಾಗಿತ್ತು. ವಿಷ ಹಾವು ನನ್ನ ಕಚ್ಚಿ ಕೈ ಕೊಡಬೇಕಾಗಿತ್ತು. ಇದು ಪಟ 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 ಅಂತೇಳಿ ರಿಂಗ್ ಹಾಕಿ ಬಹಳ ಎತ್ತರ ಕೂತಿದೆ ನೋಡಿ. ಅಂತಲ್ಲಿಂದಲೂ ದೇವರು ತಪ್ಪಿಸಿದ್ರು. ಅಗ್ನಿಯಿಂದಲೂ ತಪ್ಪಿಸಿದ್ದಾರೆ. ನಾನಾ ರೀತಿ ದೊಡ್ಡ ಕಾಯಿಲೆಗಳಿಂದ, ಕೊರೋನಾದಿಂದಲೂ ನನ್ನನ್ನು ತಪ್ಪಿಸಿದ್ದಾರೆ. ಅಪಘಾತದಿಂದಲೂ ನನ್ನನ್ನು ತಪ್ಪಿಸಿದ್ದಾರೆ. ಅದೇ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗೋನು ಇವತ್ತು ದೇವರು ದೊಡ್ಡ ಒಂದು ಸಾಕ್ಷಿಯನ್ನಾಗಿ, ಬೋಧಕನನ್ನಾಗಿ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ಯಾರಿಂದ ಸಾಧ್ಯವಾಯಿತು? ಇದಕ್ಕಾಗಿ ಬೇಕಾದಷ್ಟು ಮಾಯ ಮಂತ್ರ, ದೇವರು, ದೇವಸ್ಥಾನ, ಆ ಪೂಜೆ, ಈ ಪೂಜೆ, ಆ ಗುಡಿ, ಈ ಗುಡಿ, ಬೇಕಾದ ಮಾಯ ಮಂತ್ರ, ಸೈತಾನ ಕಾರ್ಯವು ಎಲ್ಲವೂ ಆಗಿ ಹೋಯಿತು. ಏನು ಯಾರಿಂದ ಏನು ಮಾಡಲು ಆಗಲಿಲ್ಲ. ಬದಲಾಗಿ ಕಷ್ಟ, ಸಂಕಟ, ದುಃಖಗಳು ಜಾಸ್ತಿ ಆಗ್ತಾ ಬಂತು. ಸರ್ವ ಸೃಷ್ಟಿಕರ್ತನಾದ ದೇವರು ಯಾರ ಮುಖಾಂತರ ತಿಳಿಸಬೇಕೋ ದರ್ಶನವಾಯ್ತ ದೇವರೇ ನಡೆಸಿದ್ರು. ಹಾಗಿರುವಾಗ ಮತ್ತೆ ನಾವು ಎಚ್ಚರಗೊಳ್ಳಬೇಕು. ಹಾಗೆ ದಾವೀದರ ಹೆಸರನ್ನು ರಕ್ಷಿಸಿದ ಹಾಗೆ ನನ್ನನ್ನು ಕೂಡ ದೇವರು ಏನು ಮಾಡಿದರು, ನಾನಾ ರೀತಿ ಮೃತ್ಯು ಪಾಶಗಳಿಂದ ನಮ್ಮನ್ನು ತಪ್ಪಿಸಿ ನಾಶ ಪ್ರವಾಹದಿಂದಲೂ ಕೂಡ ದೇವರು ಅಂಥ ಒಂದು ಸಮಯ ಬಂದಾಗ ದೇವರು ರಕ್ಷಿಸಿದರು. ಆದ್ದರಿಂದ ನಾವು ದೇವರ ದರ್ಶನವಾದ ಮೇಲೆ, ದೇವರ ಉಪಕಾರವಾದ ಮೇಲೆ ಸರ್ವ ಸೃಷ್ಟಿಕರ್ತನಾದ ದೇವರನ್ನೇ ನಾವು ಹಿಂಬಾಲಿಸಬೇಕು. ಯಾವುದೇ ಪೂಜೆ ಪುಸ್ಕಾರ, ಹೋಮಗಳು, ಆ ಪೂಜೆ ಈ ಪೂಜೆ, ಆ ಹೂವು, ತೆಂಗಿನಕಾಯಿ, ಬಾಳೆಹಣ್ಣು, ಊದುಗಡ್ಡಿ, ಕುಂಕುಮ, ತಾಂಬ್ರಾಣಿ, ಹಾಲು, ಕಬ್ಬು, ಪಂಚಾಮೃತ, ಆ ದೇವಸ್ಥಾನಕ್ಕೆ ಅಲ್ಲಿಗೆ ಓಡೋದು ಇಲ್ಲಿಗೆ ಓಡೋದು ಬೇಕಾಗಿಲ್ಲ. ದೇವರ ಗ್ರಂಥಗಳನ್ನು, ವೇದಗಳನ್ನು, ಮಹಾಭಾರತವೋ, ಭಗವದ್ಗೀತೆ, ಬೈಬಲೋ,
ಅಥವಾ ಮುಸ್ಲಿಮರಾದರೆ ಕುರಾನ್ ಯಾರು ಬೇಕಾದರೂ ಓದ್ಬೋದು. ಕನ್ನಡ ಕುರಾನ್ಗಳು ಕೂಡ ಈಗ ಸಿಗ್ತಾ ಇವೆ. ಅವರವರಿಗೆ ಇಷ್ಟ ಬಂದ ಗ್ರಂಥಗಳನ್ನು ಬೇಕಾದರೆ ಎಲ್ಲವನ್ನಾ ತಗೊಂಡು ಓದಿ ಅಭ್ಯಾಸ ಮಾಡಿಕೊಂಡು ದೇವರನ್ನೇ ಹಿಂಬಾಲಿಸೋದು, ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ, ದೇವರ ದರ್ಶನವಾದ ಮೇಲೆ 1 ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ. ಇದೆಲ್ಲ ಮನುಷ್ಯರು ದೇವರನ್ನ ಅರ್ಥಕೊಂಡು ಸೋಲಿಸಿ ಹಣ ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಕೊಂಡು ಅವರು ದೊಡ್ಡ ದೊಡ್ಡ ಐಶ್ವರ್ಯಮಯ ಜೀವನ ಮಾಡಲಿಕ್ಕೆ ನೋಡ್ತಾ ಇರುವಂಥದ್ದು. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರಿಂದಲೇ, ಸರ್ವ ಸೃಷ್ಟಿಕರ್ತನಾದ ದೇವರಿಂದಲೇ ನಮಗೆ ರಕ್ಷಣೆ ಹೊರತು ಇನ್ನು ಯಾರಿಂದಲೂ ರಕ್ಷಣೆ ಇಲ್ಲ. ದೇವರನ್ನೇ ಹಿಂಬಾಲಿಸಬೇಕು. 1 ರೂಪಾಯಿ ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. 5ನೇ ವಚನ 18:5. ಪಾತಾಳ ನಾಶಗಳು ನನ್ನನ್ನು ಆವರಿಸಿಕೊಂಡವು. ನೋಡಿ, ಪಾತಾಳವು ಯೆಶಾಯನ ಗ್ರಂಥದಲ್ಲಿ ಕೂಡ ಮುಂದೆ ನಾವು ಅದನ್ನು ತಿಳ್ಕೊಳ್ಬೋದು. ಪಾತಾಳವನ್ನು ಬಾಯಿ ತೆರೆದು ಕೂತಿದೆ, ಬಾ ಬಾ ಎಂದು ಕರೀತಾ ಇದೆ. ಅಂದರೆ ದೇವರ ಮಾತನ್ನು ಕೇಳದೆ ಹೋದಾಗ ಅಂಥವರಿಗೆ ದೇವರು ಯೆಶಾಯನ ಮೂಲಕ ತಿಳಿಸಿದಂಥದ್ದು. ಹಾಗೆ ಒಂದು ಸಲ ನಮ್ಮ ಹಿರಿಯರ ಮೂಲಕ ನಮ್ಮ ಮೂಲಕ ಬಂದು ಹೋದಂಥ ವಿಷಯಗಳು ನಾವು ಪಾತಾಳ ಸೇರಬೇಕಿತ್ತು. ಅದನ್ನು ಕೂಡ ದೇವರೇ ಏನು ಮಾಡಿದ್ದಾರೆ, ಅಲ್ಲಿ ನಾವು ಪಾತಾಳಕ್ಕೆ ಹೋಗುವವರನ್ನು ತಪ್ಪಿಸಿ ನಿಲ್ಲಿಸಿ ಇವತ್ತು ಅನೇಕ ಪ್ರವಾದಿಗಳನ್ನ, ಸಾಕ್ಷಿಗಳನ್ನು, ದಾವೀದರಸರನ್ನ ಉದಾಹರಣೆಗೆ ನಾನೇ ಇಷ್ಟೆಲ್ಲ ಸಾಕ್ಷಿ ಕೊಟ್ಟ ಹಾಗೆ ಕೊಡುತ್ತಾ ಇರುವ ಹಾಗೆ ನನ್ನನ್ನು ಕೂಡ ಪಾತಾಳಕ್ಕೆ ಸೇರುವವರನ್ನು ತಪ್ಪಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಮರಣಕರವಾದ ಉರುಳುಗಳು ನನ್ನ ಎದುರಿನಲ್ಲೇ ಇದ್ದವು. ನಾನು ಯಾವಾಗ ಸಾಯ್ತೇನೋ, ಏನು ಮಾಡ್ತೇನೋ ಅಂತೇಳಿ ಮರಣಕರವಾದ ಉರುಳು, ನಾನು ಸಾಯಲೇಬೇಕಾಗಿತ್ತು. ಇದಕ್ಕೂ ಒಂದು ಸಾಕ್ಷಿ ಕೊಟ್ಟಿದ್ದೇನೆ. ಮತ್ತೊಂದು ಸಲ ತಮ್ಮ ಗಮನಕ್ಕೆ ತರುವನಾಗಿದ್ದೇನೆ. ನಾನು ಬೆಂಗಳೂರಿನಲ್ಲಿ ಒಂದು ಏರಿಯಾದಲ್ಲಿ ಅನಾಥ ಮಕ್ಕಳ, ಬಡವರ ಮಕ್ಕಳ ಒಂದು ಆಶ್ರಮ ಇತ್ತು. ಅಲ್ಲಿ ಹೋಗಿ ನಾನು ದೇವರು ಸೇರಿಸಿಕೊಳ್ಳುವ ಹಾಗೆ ಮಾಡಿದರು. ಅದು ಯಾವಾಗ ನೋಡಿದ್ರು ವಾರದಲ್ಲಿ ಮ್ಯಾರೇಜ್ ಡೇ ಅಂತೆ, ಆ ಬರ್ತ್ಡೇ ಈ ಬರ್ತ್ಡೇ ಅಥವಾ ಮಕ್ಕಳಿಗೆ ಊಟ ಕೊಡೋರು. ವಾರದಲ್ಲಿ ಕನಿಷ್ಠ ಪಕ್ಷ ಒಂದು 3 ದಿವಸ ಆದರೂ ಮಾಂಸಾಹಾರಿ ಊಟ ಬರ್ತಲೇ ಇತ್ತು. ಅದರ ಮಧ್ಯದಲ್ಲಿ ಬೇರೆ ಸಿಹಿ ಪದಾರ್ಥಗಳು. ಹೀಗೆ ತಿಂದು ತಿಂದು ನನಗೆ ಆಗ ದೇವರ ದರ್ಶನವಾಗಿದ್ದು ಅಷ್ಟೊಂದು ಅನುಭವ ಇರಲಿಲ್ಲ. ಇದು ಬಹಳ ವರ್ಷದ ಹಿಂದೆ, ಆದ್ರೆ ಇಷ್ಟೊಂದು ಅನುಭವ ಕೂಡ ಇರಲಿಲ್ಲ. ಬರ್ತಾ 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 ನನ್ನ ಶರೀರವು ಬಹಳ ಬೆಳೆದು ಹೋಯಿತು. ಹೊಟ್ಟೆ ಮುಂದೆ ಬಂತು. ಇನ್ನೇನು ಕೊಲೆಸ್ಟ್ರಾಲಿಂದ ತುಂಬಿ ಹೋಗಿದೆ. ಬೆಳಿಗ್ಗೆ ಎದ್ದು ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ. ಹೊಟ್ಟೆಯನ್ನು ಸ್ವಲ್ಪ ದೂರ ನಡಿಬೇಕಾದ್ರೆ ಹೊಟ್ಟೆಯನ್ನು ಅಂಬರಿಸಿ ಹಿಡ್ಕೊಂಡು ಉಸಿರು ತೆಗೆದ ಮೇಲೆ ಆಮೇಲೆ ನಾನು ಉಸಿರಾಡೋಕ್ಕೆ ಆಗ್ತಿತ್ತು. ಬೆಳಿಗ್ಗೆ ಯಾವಾಗಲೂ ಎದ್ದು ಇಂದಿರಾ ಗಾಂಧಿ ಫುಟ್ಬಾಲ್ ಗ್ರೌಂಡಿಗೆ ಹೋಗಿ 3 ರೌಂಡ್ ಓದೋದು, 3 ಓಡೋದು, 3 ರೌಂಡ್ ನಡೆಯೋದು, ಪ್ರಾರ್ಥನೆ ಮಾಡಿ ಬರ್ತಾ ಇದ್ದೆ. ಆಗ ನನಗೆ ಒಂದು ದಿವಸ ಆಯಿತು, ನಾನು ಬೇಗ ಸತ್ತು ಹೋಗ್ತೇನಲ್ಲ, ನನಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ನನ್ನ ಮನಸ್ಸಿಗೆ ಒಂದು ಬೆಳಿಗ್ಗೆ ಎದ್ದು ಯಾವಾಗಲೂ 4:15 ಗಂಟೆಗೆ ಎದ್ದು ನಾನು ಇಂದಿರಾ ಗಾಂಧಿ ಫುಟ್ಬಾಲ್ ಗ್ರೌಂಡಿಗೆ ಹೋಗ್ತಾ ಇದ್ದೆ, ಫುಟ್ಬಾಲ್ ಆಡೋ ಮೈದಾನಕ್ಕೆ. ಆವಾಗ ನನಗೆ ಯೋಚನೆ ಆಯಿತು, ನಾನು ಹೀಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಕಾಣ್ತದಲ್ಲ, ಹೃದಯಘಾತ ಆಗ್ತದೆ ಅಂತ ಕಾಣ್ತದೆ, ಅದಕ್ಕೆ ನನಗೆ ಹೀಗೆ ಆಗ್ತಾ ಇರೋ ಅಂದರೆ ಅಷ್ಟು ಕೊಬ್ಬು ಬಂದು ಹೋಗಿತ್ತು. ಆಗ ಪಕ್ಕದಲ್ಲೇ ಒಂದು ಕ್ಯಾಂಟೀನು. ಆ ಕ್ಯಾಂಟೀನಲ್ಲಿ ಯಾವಾಗಲೂ ನಾನು ಹೋದಾಗೆ ಟೀ ಕುಡಿದೆ ಗ್ರೌಂಡಿಗೆ ಹೋಗೋವನು. ಅಲ್ಲಿ ಕನ್ನಡಪ್ರಭ ಪೇಪರ್ ಯಾವಾಗಲೂ ಓದ್ತಾ ಇದ್ದೆ. ನಾನು ಮಂಗಳೂರು ಕಡೆಯವನು, ಅವರು ಮಂಗಳೂರು ಕಡೆಯವರೇ, ಭಾಳ ಪ್ರೀತಿ. ಹಾಗೆ ಅಲ್ಲಿ ಹೋಗಿ ಆ ಪೇಪರಲ್ಲಿ, ಕನ್ನಡಪ್ರಭ ಪೇಪರಲ್ಲಿ ಒಂದು ವಿಷಯವನ್ನು ಓದಿದೆ. ನಿಮಗೆ ಈ ರೀತಿ ಆಗಿದ್ದರೆ, ವಿಪರೀತವಾಗಿ ಮೂತ್ರ ಹೋಗ್ತಾ ಇದ್ದರೆ, ಆಗಾಗ ನೀರು ಕುಡಿತಾ ಇದ್ದರೆ, ನಿಮ್ಮ ಶರೀರಗಳು ಈ ರೀತಿ ಆದರೆ ನಿಮಗೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಬಂದಿರಬಹುದು. ತಕ್ಷಣ ಹತ್ತಿರದ ವೈದ್ಯರನ್ನು ಪರೀಕ್ಷಿಸಿರಿ ಎಂಬುದಾಗಿ ಅದರಲ್ಲಿ ಬರೆದಿರೋದು, ನನ್ನ ಜೀವಿತದಲ್ಲಿ ಬರೆದಿರೋದು ನೋಡುವಾಗ ಒಂದೇ ಆಗಿತ್ತು. ಅವತ್ತು ಮತ್ತೆ ಊಟ ಎಲ್ಲ ಆಗಿ ಸಮಯಕ್ಕೆ ಸರಿಯಾಗಿ ಪಕ್ಕದಲ್ಲಿ ನಾನು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಹೋಗೋ ಸಾರ್ ಹೀಗೀಗೆ ಆಗ್ತದೆ ಅಂತ ಹೇಳಿದರು. ನನಗೆ ಈ ಮಧುಮೇಹ, ಸಕ್ಕರೆ ಕಾಯಿಲೆ, ಶುಗರ್ ಟೆಸ್ಟು, BP ಟೆಸ್ಟ್ಗೆಲ್ಲ ಬರ್ಕೊಟ್ರು. ಅಲ್ಲಿ ಹೋದಾಗ ಅವರು ಸಾಮಾನ್ಯ ಮಿಷನಲ್ಲಿ ಪರೀಕ್ಷೆ ಮಾಡುವಾಗ ಮಿಷಿನಿಗೆ ಓಡೋದೇ ಇಲ್ಲ. ಆಮೇಲೆ ಲ್ಯಾಬಿಗೆ ಬರೆಸಿಕೊಟ್ರು. ಅಲ್ಲಿ ಹೋದಾಗ ನನಗೆ ಫಸ್ಟ್ ಶುಗರ್ ಇದೆ ಅಂತ ಗೊತ್ತಾಗುವಾಗ 613 ಇತ್ತು ಶುಗರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜೊತೆಯಲ್ಲಿ BP ಕೂಡ 200 ಚಿಲ್ಲರೆ ಬಂದು ಹೋಗಿತ್ತು ನನಗೆ. ಈ ರಿಪೋರ್ಟ್ ತಗೊಂಡು ಹೋದಾಗ ಡಾಕ್ಟ್ರು ಹೇಳಿದರು, ಹೇಗೆ ನೀವು ಬದುಕಿದ್ದೀರಾ, ನಿಮ್ಮ ದೇವರೇ ನಿಮ್ಮನ್ನು ಬದುಕಿಸಿದ್ರು, ಆ್ಯಕ್ಟಿವ್ ಆಗಿದ್ದೀರಾ ಸರ್, ಬೆಳಿಗ್ಗೆ ಹೀಗೀಗೆ ಆಗ್ತದೆ ಅಂತ ಹೇಳಿ ಹೊತ್ತಿಗೆ ತಕ್ಷಣ ನೋಡಿ ಇದನ್ನು ಹೋಗಿ ಏನು ಮಾಡಿದ್ರಿ ನೀವು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂದರೆ ಕೊಲೆಸ್ಟ್ರಾಲ್ದು ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ ಬರ್ಕೊಟ್ರು. ಅಲ್ಲಿ ಹೋದಾಗ ಅದನ್ನು ಮಾಡಿದಾಗ ಅಲ್ಲಿ ಲೇಡಿ ಡಾಕ್ಟ್ರು ಕಂಪ್ಯೂಟರಲ್ಲಿ ನೋಡ್ತಾ ಹೇಳಿದ್ರು,
ಹೇಳಿದರು, ಸರ್ ನೋಡಿ ಇಷ್ಟೇ ಬಾಕಿ ಇದೆ, ಇನ್ನು ಇದ್ದಿದ್ದು ಬರೀ ಒಂದು ಸ್ವಲ್ಪ ಅಂದರೆ ಕಡಲೆಕಾಲಷ್ಟು ಬಾಕಿ ಲಿವರಲ್ಲಿ ಕೊಬ್ಬಿಂದ ತುಂಬಿ ಹೋಗಲಿಕ್ಕೆ, ಇಷ್ಟೇ ಇದ್ದಿದ್ದು, ಏನು ನಿಮ್ಮನ್ನ ದೇವರೇ ಕಾಪಾಡಿದ್ದಾರೆ, ದಯವಿಟ್ಟು ನೀವು ಮಾಂಸಾಹಾರಿ ಸ್ವೀಟು ಎಲ್ಲ ತಿನ್ನೋದನ್ನೇ ದಯವಿಟ್ಟು ಬಿಡಿ ಅಂತೇಳಿ ನನಗೆ ತೋರಿಸಿದ್ರು ಅವರು ಕಂಪ್ಯೂಟರಲ್ಲಿ. ಸ್ವಲ್ಪ ಒಂದು ಕಡಲೆಕಾಲಷ್ಟು ಬಾಕಿ ಇದೆ ಇನ್ನು ಭರ್ತಿ ಆಗಲಿಕ್ಕೆ, ಇನ್ನು ಜಾಸ್ತಿ ಅಂದರೆ ಒಂದು 15 ದಿವಸ ಬದುಕ್ತಿದ್ನ ಏನೋ ನಾನು ಸತ್ತು ಸಾಯಬೇಕಿತ್ತು. ತಕ್ಷಣ ತಗೊಂಡು ಡಾಕ್ಟ್ರಿಗೆ ಹೇಳುವಾಗ ಡಾಕ್ಟ್ರು ಟ್ಯಾಬ್ಲೆಟನ್ನು ಕೊಟ್ಟರು. ಬರೀ 15 ದಿವಸದಲ್ಲಿ 613 ಇದ್ದಂಥ ಶುಗರ್ ಕೇವಲ 82ಕ್ಕೆ ಬಂದು ತಲುಪ್ತು. ಲೋ ಶುಗರಿಗೆ ಬಂದು ಹೋಯಿತು. ಫುಲ್ಲು ಕಂಟ್ರೋಲ್ ಮಾಡಿದ್ದು, ಟೀ, ಕಾಫಿ, ನಾನ್ ವೆಜ್, ಸಿಹಿ ಪದಾರ್ಥ ಎಲ್ಲ. ಆಮೇಲೆ ಅದರಲ್ಲೇ ಒಂದು ಸಲ ಶುಗರ್ ಕಮ್ಮಿ ಆಗಿಬಿಟ್ಟು ಕೂಡ ನಾನು ಸಹಾಯಕ್ಕಾಗಿದ್ದೆ. ಆವಾಗ ಡಾಕ್ಟರ್ ಹೋದಾಗ ಹೇಳಿದ್ರು, ಇಲ್ಲ ಬಹಳ ಕಂಟ್ರೋಲ್ ಮಾಡಬೇಡಿ, ನೋಡಿ ಈ ರೀತಿಯಲ್ಲಿ ನೀವು ನಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಅಲ್ಲಿಂದ ನೋಡಿ ಇವತ್ತುವರೆಗೂ ಕೂಡ ಇದು ಭಾಳ ಅಂದರೆ ಸಾಧಾರಣ ಒಂದು 20 ವರ್ಷದ ಹಿಂದಿನ ವಿಷಯಗಳು. ಈಗಲೂ ಕೂಡ ದೇವರು ಏನು ಮಾಡ್ತಾ ಇದ್ದಾರೆ, ನನ್ನ ದೊಡ್ಡ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದ್ದಾರೆ. ಇಲ್ಲ ಇದ್ರೆ ಆ ಸ್ಥಳಗಳು ಏನಾಗ್ತಿತ್ತು, ನನ್ನ ಮರಣಕರವಾದ ಉರುಳುಗಳು ನನ್ನ ಎದುರಿನಲ್ಲಿ ಇದ್ದವು. ನೋಡಿ ನನಗೆ ಗೊತ್ತಾಯ್ತಿತ್ತು, ನಾನು ಆಗಲೇ ಹೇಳಿದಾಗೆ ನನಗೆ ಬೇಗ ಹಾರ್ಟ್ ಅಟ್ಯಾಕ್ ತಂದರೆ ನಾನು ಸಾಯ್ತೇನೆ ಅಂತ ಯೋಚನೆ ಬಂದು ಹೋಗಿತ್ತು. ನೋಡಿ ಆ ಪೇಪರ್ ಮೂಲಕ ದೇವರು ನನ್ನನ್ನು ರಕ್ಷಿಸಿದ್ರು. ಆ ಪೇಪರ್ ನನಗೆ ಅವತ್ತು ಸಿಕ್ಕದ ಹೋಗಿದ್ರೆ ಏನಾಗ್ತಿತ್ತು ಏನಾಗ, ಇದೆಲ್ಲ ಕಾರಣ ಯಾರು? ದೇವರಾಗಿದ್ದಾರೆ. ಹಾಗೆ ನಮ್ಮನ್ನು ದೇವರು ಆದುಕೊಂಡ ಮೇಲೆ ಮರಣಕರ ವ್ಯಾಧಿಯಿಂದಲೂ ನಾನಾ ಥರ ವ್ಯಾಧಿಯಿಂದಲೂ ಶತ್ರುಗಳ ಕೈಯಿಂದಲೂ ತಪ್ಪಿಸೋರು ದೇವರಾಗಿದ್ದಾರೆ. ಇದಕ್ಕೆ ಸಾಕ್ಷಿ ಕೂಡ ಬೇಕಾದಷ್ಟು ಸಾಕ್ಷಿಗಳಿವೆ. ಇದನ್ನು ಹಿಂದೆ ಕೂಡ ನಾನು ತಿಳಿಸಿದ್ದೇನೆ. ಇದು ಒಂದು ಉದಾಹರಣೆಗೆ ನನ್ನ ಸಾಕ್ಷಿ ಮಾತ್ರ ಹೇಳಿದ್ದಷ್ಟೇ. ಹಾಗೆ ಇಂಥ ಒಂದು ಅದ್ಭುತ ಕಾರ್ಯಗಳು ನಡೆಯುವಾಗ ಇದೆಲ್ಲ ದೇವರ ಸಹಾಯ ಇಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಅನೇಕರು ಸತ್ತು ಹೋದರು, ತಗೊಂಡು ಹೋಗಿ ನೀವು ಅಂತ ಹೇಳ್ತಾರೆ, ಟೈಮ್ ಕೊಟ್ಟಿದ್ರು. ಹಾಗೆ ಕಡೆಗೆ ಅಲ್ಲಿ ಏನಾಯಿತು, ಕಡೆಗೆ ಅಂಥವರು ಬದುಕಿದ್ದಾರೆ, ಮಕ್ಕಳಾಗಿದ್ದಾರೆ, ಹೆಂಡತಿಗೆ ಚೆನ್ನಾಗಿ ಜೀವಿಸ್ತಾ ಇದ್ದಾರೆ, ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ನೋಡಿ ಇದೆಲ್ಲ ಯಾರಿಂದ ಆಯಿತು? ದೇವರಿಂದ ಆಯಿತು. ದೇವರ ನಾಮಕ್ಕೆ ಸ್ತೋತ್ರ. ಯಾವುದೇ ವಿಗ್ರಹಗಳು, ಜ್ಯೋತಿಷಗಳು, ಮಾಯ ಮಂತ್ರಗಳು, ದೇವಮಾನವರು, ಪ್ರಾಣಿ ಬಳಿಗಳು, ಪೂಜೆ ಪುರಸ್ಕಾರ, ಯಾವ ಹೋಮಗಳಿಂದಲೂ ಏನು ನಡೆಯೋದಿಲ್ಲ. ಇದೆಲ್ಲ ಆಯಾಯ ಜನಗಳು ಸುಮ್ಮನೆ ಸುಳ್ಳು ಹೇಳಿ ಮನುಷ್ಯರನ್ನು ವಂಚಿಸಿ ಹೊಟ್ಟೆ ತುಂಬಿಸ್ಲಿಕ್ಕೆ, ಅವರು ಬೇಕಾದ ದುಡ್ಡು ಮಾಡಿಕೊಳ್ಳಲಿಕ್ಕೆ, ಗಂಡ ಹೆಂಡತಿ ಮಕ್ಕಳು ದೊಡ್ಡ ದೊಡ್ಡ ಕಾರಲ್ಲಿ ತಿರುಗಾಡಲಿಕ್ಕೆ ಮಾಡುವಂಥ ಒಂದು ಇದು ಉಪಾಯವಾಗಿದೆ. ಇದೊಂದು ಅವರಿಗೊಂದು ವಿದ್ಯೆ. ಮಕ್ಕಳು ಸ್ಕೂಲಿಗೆ ಹೋಗಿ ಹೇಗೆ ವಿದ್ಯೆ ಕಲಿತಾರೋ ಹಾಗೆ ಜನರನ್ನು ವಂಚಿಸಲಿಕ್ಕೆ ಅವರಲ್ಲಿ ಒಂದು ವಿದ್ಯೆ ಇದೆ. ಇದು ಬ್ರಾಹ್ಮಣರು ಅಂತ ಹೇಳುವಲ್ಲಿ ಒಂದು ಬ್ರಾಹ್ಮಣರೇ ನನಗೆ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ದೇವರು ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನೆಲ್ಲ ಇತರರ ಮೂಲಕ ತಿಳಿಯಪಡಿಸಿದಾಗ ಖಂಡಿತವಾಗಿ ನಾವು ದೇವರನ್ನೇ ಆವರಿಸಬೇಕು ಹೊರತು ಇತರರನ್ನೆಲ್ಲ. ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅವರ ಜೀವಿತದಲ್ಲಿ ನೀವು ಅದ್ಭುತ ಕಾರ್ಯಗಳನ್ನು ಮಾಡಿ ತಿಳಿದುಕೊಳ್ಳಲು, ನಿಮ್ಮನ್ನು ಹಿಂಬಾಲಿಸಲು ಅವರಿಗೇನಾದರೂ ಜ್ಞಾನದ ಕೊರತೆ ಇದ್ದರೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು, ಅವರಿಂದ ಏನಾದರೂ ಪಾಪಗಳು ಬಂದು ಹೋಗಿದ್ದರೆ ಅದರಿಂದ ಬಿಡುಗಡೆ ಮಾಡಿ ನಿಮ್ಮನ್ನೇ ಹಿಂಬಾಲಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳಿಗೂ ಅವರದನ್ನು ತಿಳಿಸಿ ಅವರೆಲ್ಲರೂ ಇತರರಿಗೆ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಯಾರೂ ನಿಮ್ಮ ಬಗ್ಗೆ ಸಾಕ್ಷಿ ನುಡಿಯಲು ಸಾಕ್ಷಿಗಳಾಗಲು ಕೂಡ ಸಾಧ್ಯವಿಲ್ಲ. ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನ, ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಸ್ವಾಮಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲೂ ಹೇರಳವಾಗಿಯೂ ಆಶೀರ್ವದಿಸಲಿ.